हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 8ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ವೇದವ್ಯಾಸರೊಡಗೂಡಿ ಪೂರ್ಣಪ್ರಜ್ಞರು ನರನಾರಾಯಣಾಶ್ರಮಕ್ಕೆ ಹೋಗಿ ಅಲ್ಲಿ ನರನಿಂದ ಕೂಡಿದಂತಹ ನಾರಾಯಣ ಮಹರ್ಷಿಯ ದರ್ಶನವನ್ನ ಮಾಡ್ತಾ ಆ ನಾರಾಯಣನ ಬಹುರೂಪಗಳ ಚಿಂತನೆಯನ್ನ ಮಾಡ್ತಾರೆ. ತನ್ನ ಬದಿಗೆ ಶ್ರೀಹರಿ ವ್ಯಾಸರೂಪದಿಂದ ಕಂಗೊಳಿಸ್ತಾ ಇರುವುದು, ಎದುರಿಗೆ ಮಹರ್ಷಿ ರೂಪದಿಂದ ಇರುವಂತಹ ನಾರಾಯಣನ ಬದಿಗೆ ನರನಲ್ಲಿ ಆವೇಶ ರೂಪ, ನರ ಎನ್ನುವ ಹೆಸರಿನ ಪರಮಾತ್ಮನ ಆವೇಶ ರೂಪ. ಎಲ್ಲವನ್ನು ನೋಡುವಾಗ ಇದೇ ಪರಮಾತ್ಮ ಇನ್ನೂ ಬಹುರೂಪಗಳನ್ನ ಬಹು ಅವತಾರಗಳನ್ನ ಮಾಡಿದ್ದೆಲ್ಲ ಆಚಾರ್ಯರು ಸ್ಮರಿಸಿಕೊಳ್ತಾರೆ. ಆ ಎಲ್ಲ ರೂಪಗಳನ್ನು ಸ್ಮರಿಸಿಕೊಂಡು ಇಷ್ಟೆಲ್ಲ ರೂಪಗಳನ್ನು ತಾಳಿದವ ಇದೇ ನನ್ನೆದುರಿಗಿರುವಂತಹ ನಾರಾಯಣ ಅಂತ ಆನಂದದಿಂದ ಅವನ ದರ್ಶನ ಮಾಡಿ ನಮಸ್ಕರಿಸ್ತಾರೆ. ಇತಿ ಚಿಂತಯನ್ನ ವಿರಲಾಂತರೋ ಹರಿಂ ಪ್ರಣನಾಮ ಸಪ್ರಣಯ ಮಾದೃತೋ ಮುನಾ ಅಜಿತೌ ಪರಸ್ಪರ ಸಭಾಜಿತೌ ಸತೌ ನಿಕಷಾ ನಿಷೀದತಿ ಪುರೋಪವೇಶಿನೌ. ಹೀಗೆ ಆಚಾರ್ಯರು ಭಗವಂತನ ನಾನಾ ರೂಪವನ್ನ ಸ್ಮರಿಸಿಕೊಳ್ತಾ ನಾರಾಯಣನಿಗೆ ನಮಸ್ಕಾರ ಮಾಡಿದರು. ನಾರಾಯಣನಂತೂ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ. ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡ. ಅಲ್ಲಿ ಒಂದು ಬದಿಗೆ ವ್ಯಾಸರು, ಮತ್ತೊಂದು ಬದಿಗೆ ನಾರಾಯಣ, ಮಧ್ಯದಲ್ಲಿ ಪೂರ್ಣಪ್ರಜ್ಞರು. ಹೀಗೆ ಎರಡೂ ಬದಿಯಿಂದ ಆಚಾರ್ಯರ ಬೆನ್ನು ಚಪ್ಪರಿಸಿ ಆಚಾರ್ಯರನ್ನ ಬಹಳ ಹಿತದಿಂದ ಆ ನಾರಾಯಣ ಮಾತಾಡಿಸಿದ್ದಾಯ್ತು. ವಿವಿಧಾ ವಿಧಾಯ ಕಿಲ ತತ್ರ ಸಂಕಥಾಃ ವದನಂ ಮುನೀಂದ್ರತನಯಸ್ಯ ಸುಂದರಂ ಅವಲೋಕ್ಯ ಲೋಕಪತಿರಾನತಂ ಮಹಾಸುಖತೀರ್ಥಮಾಹರಹಸಿ ಸ್ಮ ಗಾಮಿ ಮಾಂ ಎನ್ನುವಂಥದ್ದು ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಲ್ಲಿ ಚಂದವಾಗಿರುವಂತಹ ವೇದವ್ಯಾಸರ ಮುಖವನ್ನು ನೋಡಿದ ಹರಿ, ಪರಾಶರ ಮಹರ್ಷಿಗಳ ಮಗನಾಗಿರುವಂತಹ ವೇದವ್ಯಾಸರು, ಅವರ ಚಂದದ ಮುಖವನ್ನು ನೋಡಿದರು ನಮ್ಮ ಆಚಾರ್ಯ ಮಧ್ವರು. ಪೂರ್ಣಪ್ರಜ್ಞರು ವೇದವ್ಯಾಸರನ್ನು ಪುನಃ ನೋಡುತ್ತಾರೆ. ಇಷ್ಟು ಸುಂದರ ಈ ವೇದವ್ಯಾಸರು ಲೋಕದಲ್ಲಿ ಎಲ್ಲಿಯೂ ಕೂಡ ವೇದವ್ಯಾಸರಿಗೆ ಸಮಾನವಾದಂತಹ ರೂಪವನ್ನು ಹೊಂದಿದವರು ಮತ್ತಾರೂ ಇಲ್ಲ ಎನ್ನುವುದನ್ನು ಪುನಃ ಮನಸ್ಸಿಗೆ ತಂದುಕೊಂಡ್ರು. ಮತ್ತು ಅಲ್ಲಿಯೇ ಆ ಯಾವ ನಾರಾಯಣ ಮಹರ್ಷಿ, ವೇದವ್ಯಾಸ ಮಹರ್ಷಿ ಎರಡು ಮಹರ್ಷಿ ರೂಪಗಳಿಂದ ಕಂಗೊಳಿಸುವಂತಹ ಪರಮಾತ್ಮನ ರೂಪಗಳನ್ನು ನೋಡಿ ಅಲ್ಲಿ ಏಕಾಂತದಲ್ಲಿ ಆಚಾರ್ಯರು ಈ ರೀತಿ ಮಾತಾಡ್ತಾರೆ.
ಶೃಣುದೇವ ಕಾರ್ಯಮವಧಾರ್ಯ ಧೈರ್ಯವದ್ ಯದು ವೀರ್ಯಮಾಣಮಿದಂ ಆರ್ಯಸಮ್ಮತಂ ಭವಿತಾನ್ಯ ದುಷ್ಕರತರಂ ವಿಧಾಯ ತದ್ ತರುಣಂ ತವಾವತರಣಂ ಮಹಾಫಲಂ. ಈಗ ನನಗೆ ಈ ರೂಪವನ್ನ ನೋಡುವಾಗ ಆ ಪರಮಾತ್ಮನ ದೇವ ಕಾರ್ಯ, ಆ ಪರಮಾತ್ಮನ ಕಾರ್ಯ ಏನು ಅಂದ್ರೆ, ಈ ಒಂದು ಸುಂದರವಾದಂತಹ ರೂಪ ಹೊಂದಿದಂತಹ ವೇದವ್ಯಾಸರು, ಹಾಗೆಯೇ ಇಲ್ಲಿ ಮಹರ್ಷಿ ರೂಪದಿಂದಲೇ ಕಂಗೊಳಿಸುವ ನಾರಾಯಣ. ಈ ನಾರಾಯಣ ಮಾಡ್ತಾ ಇರುವಂತಹ ಕಾರ್ಯ ಯಾವುದು ಅಂದರೆ ದೇವ ಕಾರ್ಯ, ಪರಮಾತ್ಮನೇ ಮಾಡುವ ಕಾರ್ಯ. ಮತ್ಯಾರು ನಡೆಸಲಿಕ್ಕೆ ಆಗದಂತಹ ಮಹಾಕಾರ್ಯವನ್ನ ಈ ಋಷಿ ರೂಪದ ನಾರಾಯಣ ಮಾಡ್ತಾ ಇದ್ದಾನೆ. ಮತ್ತೆ ಹೀಗೆ ಈ ಒಂದು ರೂಪ ಇದೆಯಲ್ಲ, ಯಾರು ಮಾಡಲಿಕ್ಕಾಗದಂತಹ ಇಂತಹ ತಪಶ್ಚರಣ ಬದುಕಿನ ಕಾರ್ಯ, ತಪಶ್ಚರಣ ಕಾರ್ಯದ ಈ ಬದುಕು, ಇದು ನಿನ್ನ ಈ ಅವತಾರ, ಇದು ಅತ್ಯಾಶ್ಚರ್ಯಕರವಾಗಿದೆ. ಯಾಕೆಂದ್ರೆ ಲೋಕದಲ್ಲಿ ಸ್ವಲ್ಪ ವೇಳೆಯಾದರೂ ಕೂಡ ತಪಸ್ಸನ್ನು ಯಾರು ಮಾಡುವುದಿಲ್ಲ. ತಪಸ್ಸು ಅಂದ್ರೆ ಅರ್ಥ ಏನು? ತಪಸ್ಸು ಅಂದ್ರೆ ಒಂದರ್ಥ, ಸುಲಭವಾದ ಅರ್ಥ ಅಂದ್ರೆ ತಪಃ ಶರೀರ ಶೋಷಣಂ ಅಂತ, ದೇಹವನ್ನ ಒಣಗಿಸುವುದು, ದೇಹ ದಂಡನೆ ಮಾಡುವುದೇ ತಪಸ್ಸು. ದೇಹ ದಂಡನೆ ಮಾಡುವುದು ಹೇಗೆ ಅಂದ್ರೆ, ನಾನಾ ಭೋಗಗಳನ್ನ ನಾವು ದೇಹಕ್ಕೆ ನಿತ್ಯ ಕೊಡ್ತೇವೆ. ಏನದು? ಒಳ್ಳೆ ನಮಗೆ ಚಹಾ ಕಾಫಿ ಕುಡಿಯುವ ರೂಢಿ ಇದ್ರೆ ಬೆಳಗಾಗೆದ್ದು ಅದನ್ನು ಕುಡಿತೇವೆ, ಉಪಹಾರ ಮಾಡ್ತೇವೆ. ಮತ್ತೆ ಊಟ, ಅದರಲ್ಲಿಯೂ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಬಯಸಿ ಬಯಸಿ ಅಂತಹ ಊಟವನ್ನ ಮಾಡ್ತೇವೆ. ಹೀಗೆ ಮತ್ತೆ ಫಲ ತಾಂಬೂಲ ಎಲ್ಲವನ್ನೂ ಸವಿತೇವೆ. ಮತ್ತೆ ವಾಸ ಮಾಡಲಿಕ್ಕೆ ಒಳ್ಳೆ ಮನೆ, ಏನು ಒಂದು ಸುಖದಿಂದ ಬದುಕಬೇಕು, ಅದಕ್ಕೆ ಬೇಕಾದದ್ದನ್ನೆಲ್ಲ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತೇವೆ. ಬೇರೆ ಜನರು ಅದನ್ನು ನೋಡಿ ಮೆಚ್ಚುತ್ತಾರೆ. ಓ, ಅವರ ಮನೆಯಲ್ಲಿ ಚೆನ್ನಾಗಿದ್ದಾರೆ, ಒಳ್ಳೆ ಸುಖದಿಂದ ಚೆನ್ನಾಗಿದ್ದಾರೆ ಅವರ ಮನೆ ಅಂತ. ಯಾರು ಕೂಡ ಏನೂ ಮನೆಯಲ್ಲಿ ಅಷ್ಟೆಲ್ಲ ವ್ಯವಸ್ಥೆ ಕಾಣದೇ ಇದ್ರೆ, ಏನಿದೆ ಅವರ ಮನೆಯಲ್ಲಿ, ಏನೂ ಇಲ್ಲ ಅಂತ ಹೇಳಿ ಹೀಗೆ ಹೇಳ್ತಾರೆ. ಆದ್ರೆ ಎಲ್ಲ ಸುಖ ಸಂಪತ್ತುಗಳನ್ನು ಅನುಭವಿಸ್ಲಿಕ್ಕೆ ಬೇಕಾದಂಥದ್ದು, ಆ ಸಂಪತ್ತನ್ನು ಕಂಡ್ರೆ ಲೋಕ ಮೆಚ್ಚುತ್ತದೆ. ಯಾಕೆಂದ್ರೆ ಲೋಕದಲ್ಲಿ ಎಲ್ಲರೂ ಬಯಸುವುದು ಅದನ್ನೇ, ಉಣ್ಣಲಿಕ್ಕೆ, ಉಡಲಿಕ್ಕೆ, ತೊಡಲಿಕ್ಕೆ ಮತ್ತು ಸುಖವಾಗಿ ಉಳಿದುಕೊಳ್ಳಿಕ್ಕೆ ಒಳ್ಳೆಯ ಮನೆ, ಎಲ್ಲ ವ್ಯವಸ್ಥಿತವಾಗಿರುವುದು. ಇಷ್ಟಿದ್ರೆ ಮಾತ್ರ ಅವನೊಂದು ಮನುಷ್ಯ. ಇದರಲ್ಲಿ ಏನೋ ಒಂದು ಕೊರತೆಯಾದರೆ ಅವನನ್ನ ಸಾಮಾನ್ಯವಾಗಿ ಕಾಣ್ತಾರೆ ಜನ. ಮನೋಭಾವವೇ ಹಾಗೆ. ಯಾಕೆಂದ್ರೆ ಪ್ರಪಂಚ ಪ್ರಾಪಂಚಿಕ ವಿಚಾರವನ್ನೇ ಮಾಡ್ತದೆ. ಹೀಗಾಗಿ ಲೋಕದಲ್ಲಿ ಇದು ಭೋಗದ ಆಸೆ ಅನ್ನೋದು ಬಹಳ ವ್ಯಾಪಕವಾಗಿ ಸಹಜವಾಗಿರುವುದು. ಆದರೆ ನಮ್ಮ ಈ ಪರಮಾತ್ಮ ಋಷಿ ರೂಪ ತಾಳಿ ನರನಾರಾಯಣನಾಗಿ ಎರಡು ರೂಪ ತಾಳಿ ಇಲ್ಲಿ ಬಂದಿದ್ದಾನೆ. ಇದರಲ್ಲಿ ಮನುಷ್ಯರಿಗೆ ಯಾರಿಗೂ ಕೂಡ ದುಷ್ಕರವಾದಂತಹ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಶರೀರ ದಂಡನ ಅಂದ್ರೇನು ಅರ್ಥ? ದೇಹ ದಂಡನೆ ಅಂದ್ರೆ ಮತ್ತೇನಲ್ಲ, ಒಂದು ದಿನ ಊಟವೇ ಮಾಡದೇ ಇರು, ಊಟ ಇಲ್ಲ, ಉಪಹಾರ ಇಲ್ಲ, ಏನು ಕುಡಿಲಿಕ್ಕಿಲ್ಲ, ಹೀಗೆ ಉಪವಾಸ ಇದ್ದು ಬಿಡೋದು. ಕೆಲವೊಮ್ಮೆ ಒಂದು ದಿನ ಹೋಗಿ 2 ದಿವಸ ಆಗ್ತದೆ. ಯಾಕೆ 2 ದಿವಸಗಳು ಅಂತ ಕೇಳಿದ್ರೆ, ಏನೋ ಒಂದು ಕಾರಣ ಇರ್ತದೆ. ಅತಿರಿಕ್ತೋಪವಾಸ ಅಂತ ಇರ್ತದೆ. ಮತ್ತೆ ದ್ವಾದಶಿ ತಿಥಿಯಲ್ಲಿ ಶ್ರವಣ ನಕ್ಷತ್ರ ಬಂದ್ರೆ ಊಟ ಮಾಡ್ಲಿಕ್ಕಿಲ್ಲ, ಅದೊಂದು ನಿಯಮ ಉಂಟು. ಹಾಗೆಲ್ಲ ಆಗುವುದು. ಇವೆಲ್ಲವನ್ನು ಕೂಡ ನೋಡುವಾಗ 2 ದಿವಸಗಳ ಉಪವಾಸವೂ ಬರ್ತವೆ. 2 ಏಕಾದಶಿ ಅಲ್ಲ, ಅದೊಂದು ತಪ್ಪು ಮಾತು. 2 ಏಕಾದಶಿ ಅನ್ನೋ ತಪ್ಪು. ಅದು ಏಕಾದಶಿ ಯಾವಾಗ್ಲೂ ಒಂದೇ. ಚಂದ್ರ ಯಾವತ್ತು ಸೂರ್ಯಚಂದ್ರರು ಸೃಷ್ಟಿ ಆಗ್ತಾರೋ ಚಂದ್ರನ ಚಲನೆಯಲ್ಲಿ ಒಂದೇ ದಿವಸ ಮಾತ್ರ ಏಕಾದಶಿ ತಿಥಿ ಇರ್ತದೆ, ನಂತರ ದ್ವಾದಶಿ ಬಂದೇ ಬಿಡ್ತದೆ. ಆದ್ರೆ ಏಕಾದಶಿ 2 ಏಕಾದಶಿ ಅಲ್ಲ, ಏಕಾದಶಿ ಒಂದೇ. ಆದರೆ ದ್ವಾದಶಿ ದಿವಸವೂ ಕೂಡ ಉಪವಾಸ ಬರ್ತದೆ ಅಂತ ಅರ್ಥ.
ಎರಡು ಉಪವಾಸ, ಒಂದು ಏಕಾದಶಿ ಮತ್ತೊಂದು ದ್ವಾದಶಿ ಉಪವಾಸ. ಹಾಗಾಗಿ ಎರಡು ಉಪವಾಸ ಆಗಿರ್ತದೆ ಅಷ್ಟೇ. ಎರಡು ಏಕಾದಶಿ ಪ್ರಯೋಗ ಮಾಡೋದೇ ತಪ್ಪು. ಆಗ್ಲಿ, ಏನು ಜನರು ಯಾವ್ಯಾವ ರೀತಿಯಲ್ಲಾದರೂ ರೂಢಿ ಮಾಡ್ಕೊಂಡಿದ್ದಾರೆ. ಅದು ಏಕಾದಶಿ ಶಬ್ದಕ್ಕೆ ಉಪವಾಸ ಅನ್ನೋ ಅರ್ಥದಲ್ಲಿ ಹೇಳುದು. ಹೀಗೆ ಲೋಕದಲ್ಲಿ 2 ದಿವಸಗಳು ಉಪವಾಸ ಇರುವಂಥ ಪ್ರಸಂಗ ಬಂದ್ರೆ ಬಹಳ ಒದ್ದಾಡಿ ಹೋಗ್ತಾರೆ ಮನುಷ್ಯರು. ಏನು ತಿನ್ಲಿಕ್ಕಿಲ್ಲ, ಮಾಡ್ಲಿಕ್ಕಿಲ್ಲ, ಹೀಗೆ ಏನಪ್ಪ ಊಟ ಇಲ್ಲ, ಹೀಗೆಲ್ಲ ಬಹಳ ಸಂಕಟ ಪಡ್ತಾರೆ. ಇಂಥದ್ರಲ್ಲಿ ದೇಹದಂಡನ ಮಾಡುವುದು ಅಂದ್ರೇನು? ಎಲ್ಲ ಭೋಗವನ್ನು ಬಿಟ್ಬಿಡೋದು. ಚಹಾ ಇಲ್ಲ, ಕಾಫಿ ಇಲ್ಲ, ಹಾಲಿಲ್ಲ, ಮಜ್ಜಿಗೆ ಇಲ್ಲ, ಏನು ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಇದೆಯಂಥದ್ದು ಇದು. ಹಾಗೆ ಇರಬೇಕು ಅಂದ್ರೆ ಬಹಳ ನಲುಗ್ತಾರೆ. ಆದ್ರೂ ಕೂಡ ನಮಗೊಂದು ಏಕಾದಶಿ ಎನ್ನುವಂಥದ್ದು, ಪರಮಾತ್ಮ ಏಕಾದಶಿ ತಿಥಿಯ ದಿವಸ ಆಹಾರ ಸ್ವೀಕಾರ ಮಾಡಲೇಬಾರದು ಅಂತ ಪರಮಾತ್ಮ ಒಂದು ಕಟ್ಟುನಿಟ್ಟು ಮಾಡಿದ್ದು ಯಾಕೆ ಅಂದ್ರೆ ಆ ರೀತಿ ತಪಶ್ಚರಣ ಮಾಡಬೇಕು ಅಂತ. ತಪಶ್ಚರಣ ಅಂದ್ರೆ ಏಕಾದಶಿ ವ್ರತಾಚರಣೆಯೇ ತಪಸ್ಸು. ಅದನ್ನೂ ಮಾಡುವುದಿಲ್ಲ ಅಂದ್ರೆ ತಪಸ್ ಮಾಡುವುದಿಲ್ಲ ಅಂತ ಅರ್ಥ. ಹಾಗಾಗಿ ದುಷ್ಕರವಾದದ್ದು ಲೋಕದಲ್ಲಿ ದೇಹದಂಡನೆ ಮಾಡಲಿಕ್ಕಾಗಿ ಇರುವಂತಹ ಈ ಆಹಾರ ತ್ಯಾಗ, ಭೋಗತ್ಯಾಗ ಮಾಡುವುದಿದೆಯಲ್ಲ, ಅದು ಬಹಳವಾಗಿ ಅದು ಆಶ್ಚರ್ಯಕರವಾದದ್ದು. ಯಾರಿಗೂ ಸಾಧಿಸಲಿಕ್ಕೆ ಆಗುವುದಿಲ್ಲ. ಅಂಥದ್ದಲ್ಲ, ಅವನು ಇಡೀ ವರ್ಷ ಏನು ಆಹಾರ ತಗೊಳ್ಳೋದಿಲ್ಲ, ತಪಶ್ಚರಣದಲ್ಲೇ ಇರ್ತಾನೆ ಅಂದ್ರೆ ಲೋಕಕ್ಕೆ ತಪಶ್ಚರಣವೇ ಅತ್ಯಂತ ಹಿರಿದು ಅಂತ ತೋರಿಸಿಕೊಡ್ಲಿಕ್ಕೆ ಆ ರೀತಿಯ ಅವತಾರವನ್ನ, ನಾರಾಯಣ ಅವತಾರವನ್ನ ಪರಮಾತ್ಮ ಮಾಡಿದ. ಮತ್ತು ಈ ಇನ್ನೊಂದು ಏನು ತಪಸ್ಸು ಅಂದ್ರೆ, ತಪಃ ಅಂದ್ರೆ ಆಲೋಚನೆ ಅಂತ. ತಪ ಆಲೋಚನೆ ಅಂತ. ಆಲೋಚನೆ ಮಾಡುದು. ನಾವು ಸದಾ ಆಲೋಚನೆ ಮಾಡ್ತೀವಿ. ಎಚ್ಚರ ಇರುವಷ್ಟು ಸಮಯ ಮನಸ್ಸು ಆಲೋಚಿಸ್ತದೆ. ಅದರಿಂದ ತಪಸ್ಸಾಯ್ತಾ? ಇಲ್ಲಪ್ಪ. ಏನೇನೋ ಆಲೋಚನೆ ಮಾಡುದಲ್ಲ, ಮನಸ್ಸು ಖಾಲಿ ಕೂತ್ಕೊಳ್ಳೋದಿಲ್ಲ. ಇಲ್ಲಿಂದ ಹೈದರಾಬಾದಿಗೆ ಹೋಗ್ತದೆ ಮನಸ್ಸು, ಮತ್ತೊಂದು ಕ್ಷಣಕ್ಕೆ ಮದ್ರಾಸಿಗೆ ಹೋಗ್ತದೆ. ಯಾಕೆ ಹಾಗೆ? ಮತ್ತೊಂದು ಕ್ಷಣದಲ್ಲಿ ಕೊಚ್ಚಿನಿಗೆ ಹೋಯ್ತು, ಮತ್ತೆ ಮುಂಬೈಗೆ ಹೋಯ್ತು. ಏನಿದು ಮನಸ್ಸು? ಏನು ಟಿಕೆಟ್ ಬುಕ್ ಮಾಡಿಸುವುದಿಲ್ಲ, ಏನಿಲ್ಲ. ಮನಸ್ಸು ಎಲ್ಲ ಕಡೆ ಒಂದು ಕ್ಷಣ ಮಾತ್ರದಲ್ಲಿ ತಿರುಗಿ ಬಂದ್ಬಿಡ್ತದೆ. ಇನ್ನು ನಾವೇನಾದ್ರೂ ಫಾರಿನ್ ಬೇರೆ ದೇಶವನ್ನ ನೋಡಿದ್ರೆ ಆ ದೇಶಕ್ಕೂ ಕೂಡ ಹೋಗಿ ಬಂದ್ಬಿಡ್ತದೆ. ಯಾಕೆ ಹೀಗಿದೆ ಮನಸ್ಸು? ಇಷ್ಟು ಅಂದ್ರೆ ಚಲಿಸ್ತಾ ಇರ್ತದೆ. ಇದೆಲ್ಲವೂ ಆಲೋಚನೆಗೆ ಬರ್ಲಿಲ್ವಾ ಅಂದ್ರೆ ಬರ್ತದೆ. ಆದ್ರೆ ಈ ಆಲೋಚನೆಯನ್ನ ತಪಸ್ಸು ಅಂತ ಹೇಳುವುದಿಲ್ಲ. ಹಾಗಾಗಿ ತಪ ಆಲೋಚನೆ ಅಂದ್ರೇನು? ಅತ್ಯುತ್ಕೃಷ್ಟವಾದದ್ದು, ಸರ್ವೋತ್ಕೃಷ್ಟನಾದಂತಹ ಪರಮಾತ್ಮನಲ್ಲೇ ಮನಸ್ಸು ನೆಲೆಗೊಂಡು ಭಗವದ್ ಧ್ಯಾನವನ್ನೇ ಸದಾಕಾಲ ಮಾಡುವಂಥದ್ದೇನಿದೆ, ಅಂತಹ ಆಲೋಚನೆ ಏನಿದೆ ಅದಕ್ಕೆ ತಪಸ್ಸು ಅಂತ ಹೆಸರು. ಹಾಗಾಗಿ ತಪಸ್ಸು ಅನ್ನೋದು ಮಹನೀಯವಾದದ್ದು. ಯಾಕೆಂದ್ರೆ ಇಡೀ ದಿವಸ ಆ ಭಗವಂತನ ಆಲೋಚನೆಯಲ್ಲೇ ಇರುವುದು ಅಂದ್ರೆ ಮನಸ್ಸಿನ ಪಾವಿತ್ರ್ಯ, ದೇಹ ಪಾವಿತ್ರ್ಯ ಎಲ್ಲವೂ ಉಂಟಾಗ್ತದೆ ಅಲ್ವಾ. ಪ್ರಾಪಂಚಿಕ ವಿಷಯಗಳ ಕಡೆ ಮನಸ್ಸು ಕೊಡುವುದಿಲ್ಲ, ನಾವು ಯಾರೊಟ್ಟಿಗೂ ಮಾತಾಡುವುದಿಲ್ಲ, ಬೇಕಾಗುವುದಿಲ್ಲ ಮಾತು. ಯಾಕೆಂದ್ರೆ ನಮ್ಮ ಅಂತರಂಗದಲ್ಲಿ ಹರಿ ಇದ್ದಾನೆ, ಹರಿಯನ್ನು ಧ್ಯಾನ ಮಾಡ್ಕೊಳ್ತಾ ಇದ್ದೇವೆ. ಮತ್ತೆ ಯಾಕೆ ಬೇಕು ಬೇರೆ ಏನಾದರೂ? ಹಾಗೆ ಆಗ್ತದೆ. ಇವೆಲ್ಲ ಬಹಳ ಶ್ರೇಷ್ಠವಾದದ್ದು. ಇದನ್ನ ತೋರಿಸ್ಲಿಕ್ಕಾಗಿ ಪರಮಾತ್ಮ ನಾರಾಯಣ ಅವತಾರ ಮಾಡಿದ್ದು. ಸರಿ, ಇದನ್ನೆಲ್ಲ ಮಾಡಿದೀಯ ಸ್ವಾಮಿ ನೀನು. ಹೀಗೆ ತವಾವತರಣ, ನಿನ್ನ ಈ ಅವತಾರವೇ ಈ ರೀತಿಯ ಒಂದು ಮಹಾಫಲವನ್ನ ಕೊಡುವಂಥದ್ದು ಇದು. ಹೀಗೆ ನಿನ್ನ ಈ ಅವತಾರ ಇಷ್ಟು ಚಂದವಾದದ್ದು, ಇದು ಒಂದು ಹೊಸ ರೀತಿಯ ಅವತಾರ ಅಂತ ಈ ರೀತಿ ಆಚಾರ್ಯರು ನಾರಾಯಣ ಮಹರ್ಷಿಯನ್ನ ಸ್ತೋತ್ರ ಮಾಡ್ತಾರೆ. ಅಪಿಧಾಮ ಸೂತ್ರ ಹೃದಯಂ ಸತಾಂ ಪ್ರಿಯಂ ಪ್ರವಿಧಾಯ ಭಾಷ್ಯ ಮಧುನಾ ನಿದೆ ನಿಜೇಚ್ಛಯ ಅಪರೈಶ್ರುತಿ ಸ್ಮೃತಿ ನಿಜಾರ್ಥ ದೂಷಕೈಃ ಸುತರಾಂ ತಿರೋ ಭವತಿ ಸಂವಿದಾಹತಾಂ. ಸ್ವಾಮಿ, ಇನ್ನೊಂದು ವಿಷಯ ಏನದು ಅಂದ್ರೆ, ಜ್ಞಾನಿಗಳಿಗೆಲ್ಲ ಬಹಳ ಪ್ರಿಯವಾದದ್ದು ಸತಾಂ ಪ್ರಿಯಂ ಸೂತ್ರ ಹೃದಯಂ. ಸಜ್ಜನರಿಗೆಲ್ಲ ಪ್ರಿಯವಾದದ್ದು ಯಾವುದು ಅಂದ್ರೆ ಬ್ರಹ್ಮಸೂತ್ರದ ತಾತ್ಪರ್ಯ, ಬ್ರಹ್ಮಸೂತ್ರದ ಭಾವ ಎನ್ನುವಂಥದ್ದು ಅದು ಸಜ್ಜನರಿಗೆ, ಜ್ಞಾನಿಗಳಿಗೆ ಪ್ರಿಯವಾದದ್ದು. ಸತಾಂ ಅಂದ್ರೆ ಎರಡರ್ಥ ಇದೆ. ಸಜ್ಜನರಿಗೆ ಅಂತ ಒಂದರ್ಥ,
ಸತ್ ಶಬ್ದ. ಅದು ಸತ್ ಅನ್ನೋದೇ ಪುಲ್ಲಿಂಗದಲ್ಲಿ ಸನ್ ಅಂತ ಆಗ್ತದೆ. ಸಂಸುಧಿ ಕೋವಿದೋ ಬುಧ ಅಂತ ಹೀಗೆ ಕೋರ್ಸ್ನಲ್ಲಿ ಹೇಳ್ತಾರೆ. ಸನ್ ಅಂದ್ರೆ ಜ್ಞಾನಿ ಅಂತ ಅರ್ಥ. ಕೋವಿದ ಬುಧ ಇದೆಲ್ಲಕ್ಕೂ ಸನ್ ಅಂತಲೂ ಜೊತೆಯಲ್ಲಿ ಸೇರಿಸ್ತಾರೆ. ಸನ್ ಅಂದ್ರೆ ಅದು ಸತ್ ಶಬ್ದ. ಸತಾಮ್ ಅಂದ್ರೆ ಜ್ಞಾನಿಗಳಿಗೆ ಅಂತ. ಸನ್ ಅಂದ್ರೆ ಜ್ಞಾನಿ ಅಂತ ಆಯ್ತಾ. ಸತಾಮ್ ಅಂದ್ರೆ ಜ್ಞಾನಿಗಳಿಗೆ, ಜ್ಞಾನಿಗಳಿಗೆ ಪ್ರಿಯಂ. ಜ್ಞಾನಿ ಜನರಿಗೆ ಪ್ರಿಯವಾದದ್ದು ಯಾವುದು ಅಂದ್ರೆ ಬ್ರಹ್ಮಸೂತ್ರದ ಅರ್ಥ, ತಾತ್ಪರ್ಯ. ಹೀಗೆ ಇಂತಹ ಒಂದು ಬ್ರಹ್ಮಸೂತ್ರದ ಭಾವವನ್ನ ಬ್ರಹ್ಮಸೂತ್ರದ ಭಾವ ಎಲ್ಲರಿಗೂ ಇದು ಲೋಕದಲ್ಲಿ ಅಷ್ಟು ಪ್ರಸಿದ್ಧವಾಗಲಿಲ್ಲ. ಆದರೆ ಈಗ ಏನಾಗಿದೆ, ಎಷ್ಟೋ ಜನರು ಈ ಶ್ರುತಿ ಸ್ಮೃತಿ, ಅನೇಕ ಶ್ರುತಿಗಳ, ಎಲ್ಲ ಶ್ರುತಿಗಳ ತಾತ್ಪರ್ಯ ಇದು, ಸೂತ್ರಗಳ ತಾತ್ಪರ್ಯ ಇದು ಅಂತ ಹೇಳಿ ಯಾರ್ಯಾರೋ ಯಾವ ತಮ್ಮ ಮನಸ್ಸಿಗೆ ಬಂದ ಹಾಗೆ ಭಾಷ್ಯ ರಚನೆ ಮಾಡಿಬಿಟ್ಟಿದ್ದಾರೆ. ಶ್ರುತಿಗಳು ಅಂದರೆ ಮುಖ್ಯವಾಗಿ ಉಪನಿಷತ್ತುಗಳೇ, ವೇದ ಭಾಗವಲ್ಲ, ಉಪನಿಷತ್ತಿನ ಭಾಗ. ಉಪನಿಷತ್ತುಗಳಿಗೆ ತಮ್ಮ ಮನಸ್ಸಿಗೆ ತೋರಿದಂತೆ ತಾತ್ಪರ್ಯವನ್ನ ರಚನೆ ಮಾಡಿ ಆಯಿತು. ಸೂತ್ರಗಳಿಗೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ವ್ಯಾಖ್ಯಾನ ಮಾಡುವುದು. ಇವೇ ಈ ವ್ಯಾಸರ ಅಭಿಪ್ರಾಯ, ಶ್ರುತ್ಯಭಿಪ್ರಾಯ ಅಂತ ಲೋಕದಲ್ಲೆಲ್ಲ ಪ್ರಚಾರ ಮಾಡಿ ಮತಾಚಾರ್ಯರು ತಾವು ಅಂತ ಹೇಳಿ ಮತಗಳನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಹೌದಾ? ಈಗ ಏನಾಗಿದೆ, ಇದರಿಂದ ಒಂದು ರೀತಿ ಜ್ಞಾನ ಪರಂಪರೆಯೇ ಕೆಟ್ಟು ಹೋಗಿದೆ. ಜ್ಞಾನ ಪರಂಪರೆ ತಡೆದು ನಿಂತಾಗಾಗ್ಬಿಟ್ಟಿದೆ. ಆ ಗಂಗಾ ಏನು ಹರಿತಾ ಇದೆ ಅದಕ್ಕೊಂತ ದೊಡ್ಡ ಪರ್ವತ ಅಡ್ಡ ಬಂತಪ್ಪ, ಗಂಗೆ ಹರಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆದಾಗ ಗಂಗಾ ಸ್ನಾನ ಯಾರಿಗೆ ಸಿಗ್ತದೆ? ಯಾರಿಗೂ ಸಿಗುವುದಿಲ್ಲ ಅಲ್ವಾ? ಆ ರೀತಿಯಾಗಿ ಜ್ಞಾನ ಪರಂಪರೆಯನ್ನೇ ತಡೆದು ನಿಲ್ಲಿಸಿ ಎಲ್ಲ ಅಜ್ಞಾನವನ್ನ ಮತ್ತು ಆ ಶ್ರುತಿಯ ತಾತ್ಪರ್ಯ ಹಾಗೂ ಬ್ರಹ್ಮಸೂತ್ರಗಳ ಅಭಿಪ್ರಾಯ ಏನುಂಟೋ ಅದು ಜನರಿಗೆ ಮುಟ್ಟದಂತೆ ತಮ್ಮದೇ ಆದಂತಹ ಯಥೇಚ್ಛೆಯಾಗಿ ಯಾವ ಪ್ರಮಾಣದ ಬಲವೂ ಇಲ್ಲದೆ ತಮ್ಮ ತಮ್ಮ ಖುಷಿಗೆ ಬಂದ ಹಾಗೆ ವ್ಯಾಖ್ಯಾನವನ್ನು ಮಾಡಿ ಜನರಲ್ಲೆಲ್ಲ ವಿರುದ್ಧ ಜ್ಞಾನವನ್ನು ಹರಡಿಸಿಬಿಟ್ಟಿದ್ದಾರೆ. ಯಾರು? ಕೆಲ ಜನರು. ಅದರಿಂದಾಗಿ ಲೋಕದಲ್ಲಿ ಏನಾಗಿದೆ, ಅದೇ ಒಂದು ಮತ ಅಂತಾಗಿ ಲೋಕದಲ್ಲಿ ಅದು ನೇರವಾದ ತಾತ್ಪರ್ಯ ಏನಿತ್ತೋ, ಯಥಾರ್ಥ ತಾತ್ಪರ್ಯ ಇದೆಯಲ್ಲ, ಯಾವುದು ಬ್ರಹ್ಮಸೂತ್ರಗಳು ಹಾಗೂ ಶ್ರುತಿಗಳ ಯಥಾರ್ಥ ಲೋಕಕ್ಕೆ ಜನರಿಗೆ ಕಾಣ್ತಾ ಇಲ್ಲ, ಅದು ಮುಚ್ಚಿ ಹೋಗಿದೆ. ಮತ್ತು ಹೀಗೆ ಒಂದು ಜ್ಞಾನ ಪರಂಪರೆಯೇ ಇಲ್ಲದೆ ಹೋಗಿಬಿಟ್ಟಿದೆ ಲೋಕದಲ್ಲಿ ಅಂತ ಈ ಮಾತನ್ನ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ. ಅಪಿನೇತು ಮೇನಮನಯಂ ಕೃತಂ ಖಲೈಃ ಪ್ರತಿನೇತು ಮಾತ್ಮ ಜನತಾಂ ಶುಭಾಂ ಗತಿಂ ಕುರು ಸೂತ್ರ ಭಾಷ್ಯಮವಿಲಂಬಿತಂ ವ್ರಜೇಃ ಸುಮತೇನ ಯೋಜಯ ಕವೇ ಶ್ರುತಿ ಸ್ಮೃತೀಃ. ಹೌದಪ್ಪ, ಲೋಕದಲ್ಲಿ ಈ ರೀತಿಯ ಒಂದು ಜ್ಞಾನ ಪರಂಪರೆ ಬೆಳೆಯದ ಹಾಗೆ ಎಲ್ಲವೂ ಕೂಡ ಅಜ್ಞಾನ, ಶ್ರುತಿಗೆ ವಿರುದ್ಧವಾಗಿ ಹೇಳುವುದು. ಉಪನಿಷತ್ತಿನ ಅಭಿಪ್ರಾಯವೇ ಒಂದು, ಇವರು ಹೇಳೋದೇ ಮತ್ತೊಂದು. ಅವರವರ ಖುಷಿಗೆ ಹೇಗೋ ಬರೀತಾರೆ. ಇಂದಿಗೂ ಕೂಡ ಅನೇಕ ಪುಸ್ತಕಗಳುಂಟು ಹಾಗೆ. ಇದರಲ್ಲಿ ಈ ಅರ್ಥ, ಅದರಲ್ಲಿ ಆ ಅರ್ಥ ಅಂತ ಬರೀತಾರೆ. ಏನು ಅರ್ಥ ಅದು ಹಾಗೆ ಬರೋದೇ ಇಲ್ಲ. ಆದರೂ ಏನೇನೋ ವ್ಯಾಖ್ಯಾನಗಳನ್ನು ಬರೀತಾರೆ. ಅದೆಲ್ಲ ಲೋಕದಲ್ಲಿ ಹರಡಿ ಹೋಗ್ತದೆ. ಇದೊಂದು ಲೋಕದಲ್ಲಿ ಜನರನ್ನ ತಪ್ಪುದಾರಿಗೆ ಎಳೆಸುವಂಥದ್ದು. ಮತ್ತೆ ಇದೆಲ್ಲ ಖಲೈಹೀಕೃತಂ, ದುಷ್ಟ ಜನರು ಮಾಡಿರುವಂಥ ಕೆಲಸ ಇದು. ಯಾಕೆ ಹೀಗೆ ಮಾಡಿದ್ರು ಅಂದರೆ, ನಾವಿದನ್ನ ಮೊದಲನೇ ಅಧ್ಯಾಯಕ್ಕೆ ಹೋಗಿ ಮೊದಲನೇ ಸರ್ಗದಲ್ಲಿ ನೋಡ್ಬೇಕು. ಅಲ್ಲಿ ಏನಾಗಿದೆ, ಭೀಮಾವತಾರ ವರ್ಣನೆಯಲ್ಲಿ ಕೊನೆಯ ಭಾಗವನ್ನ ನಾವು ನೋಡುವಾಗ, ಭೀಮ ವನವಾಸದಲ್ಲಿ ಇದ್ದ ಕಾಲ, ಆಗ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕಾಗಿ ಭೀಮ ಆ
ವನ ಪ್ರದೇಶದಲ್ಲೆಲ್ಲ ಓಡಾಡಿ ಎತ್ತರದ ಪರ್ವತಗಳನ್ನೆಲ್ಲ ಏರಿ ಹೋಗ್ತಾನೆ. ಹೋಗುವಾಗ ಅಲ್ಲಿ ಭಾರಿ ಭಾರಿ ಭಯವನ್ನುಂಟು ಮಾಡುವಂಥ ಮಹಾಸರ್ಪಗಳಿವೆ. ಅವುಗಳನ್ನೆಲ್ಲ ಅವರೆಲ್ಲ ರಕ್ಕಸರು, ಅನೇಕ ಜನ ರಕ್ಕಸರೇ ಬರ್ತಾರೆ, ಕೆಲವರು ಸರ್ಪ ರೂಪದಲ್ಲಿ ಇರ್ತಾರೆ. ಅಲ್ಲಿ ಒಬ್ಬ ಮಣಿಮಾನ್ ಅಂತ ಒಬ್ಬ ಇದ್ದಾನೆ. ಮಣಿಮಾನ್ ಅಂದ್ರೆ, ಮಣಿಮಾನ್ ಅನ್ನುವ ದೇವತೆಯೂ ಉಂಟು, ಗಂಧರ್ವ ಉಂಟು, ಅನೇಕ ಜನ ಹೆಸರಿಟ್ಕೊಳ್ತಾರೆ. ಅದೇನು ರಕ್ಕಸರಿಗೆ ಇರಬೇಕು ಅಂತೇನಿಲ್ಲ. ಮಣಿ ಅಂದ್ರೆ ರತ್ನ ಅಂತ ಅರ್ಥ, ಮಾನ್ ಅಂದ್ರೆ ಉಳ್ಳಮ ಅಂತ. ಸರ್ಪಕ್ಕೆ ತಲೆ ಮೇಲೆ ಮಣಿ ಇರ್ತದೆ, ಹಾಗಾಗಿ ನಾಗಮಣಿ, ನಾಗರತ್ನ ಅಂತಾರಲ್ವಾ. ಅಂದ್ರೇನು? ನಾಗದ ಹೆಡೆ ಮೇಲೆ ಇರುವಂಥ ರತ್ನ, ಅದನ್ನ ಹೊಂದಿದಮ ಅಂದ್ರೆ ಅಂತಹ ಒಬ್ಬ ಒಂದು ನಾಗ ಬಂತು. ಭಯಂಕರ ನಾಗ, ಅದು ಬಹಳ ಕ್ರೋಧದಿಂದ ಕೂಡಿತ್ತು. ಈ ಭೀಮನನ್ನ ನೋಡಿ ಮತ್ತೂ ಬುಸ್ಕೊಡ್ತು, ಮತ್ತೂ ಕೋಪ ಏರಿತು ಅದಕ್ಕೆ. ಭೀಮನನ್ನ ಕಡಿದು ಭೀಮನನ್ನ ಸಂಹಾರ ಮಾಡಬೇಕು ಅಂತ ಯತ್ನ ಮಾಡಲಿಕ್ಕೆ ಬಂದದ್ದು. ಅದು ಮಹಾ ದುಷ್ಟ ರಕ್ಕಸ, ಅದು ಕಲಿಗೆ ಅತ್ಯಂತ ಪ್ರಿಯವಾದದ್ದು. ಅದು ಭೀಮನನ್ನ ಸಂಹರಿಸಬೇಕು ಅಂತ ಬಂದಂಥದ್ದು. ಅದನ್ನ ಭೀಮ ಸಂಹಾರ ಮಾಡಿಯೇ ಬಿಟ್ಟ. ಹೀಗೆ ಮತ್ತು ರಕ್ಕಸ ಸಂಹಾರ ಅನ್ನೋದನ್ನ, ದುಷ್ಟ ಸಂಹಾರ ಕಾರ್ಯವನ್ನ ಭೀಮ ಅವನು ಬಾಲ್ಯದ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾನೆ. ಹೀಗೆ ವರ್ಷಗಳು ಕಳೆದು ಹೋದು. ಕಲಿಯೇ ದುರ್ಯೋಧನನಾಗಿ ಹುಟ್ಟಿದ್ದ ಅಲ್ವಾ, ಆ ದುರ್ಯೋಧನನ ಸಂಹಾರವೂ ಆಗಿ ಹೋಯಿತು. ಆಗ ಆ ಮೂಲ ರೂಪ ಯಾವುದು? ಕಲಿ. ಅವನು ತನ್ನೆಲ್ಲ ಸಂಗಡಿಗರನ್ನೆಲ್ಲ ಕರೆದು ಒಂದು ಸಭೆ ಮಾಡಿದ. ನಾವೆಲ್ಲ ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ, ಈ ದ್ವಾಪರ ಯುಗದಲ್ಲಿ ನಮ್ಮೆಲ್ಲರನ್ನು ಕೂಡ ಈ ಭೀಮ ಕೊಂದು ಬಿಟ್ಟಿದ್ದಾನೆ. ಇವನು ಮುಖ್ಯ ಪ್ರಾಣನ ಅವತಾರ ರೂಪ, ಮಹಾಬಲಿಷ್ಠ, ನಮ್ಮನ್ನೆಲ್ಲ ಕೊಂದ. ಇವನನ್ನ ಬಿಡಬಾರದು. ಕೃಷ್ಣನಿಗೆ ಹಾಗೂ ಪಾಂಡವರಿಗೆ ನಾವೀಗ ಸಾಕಷ್ಟು ತ್ರಾಸು ಕೊಡ್ಲಿಕ್ಕೆ ಯತ್ನ ಮಾಡಿ ಕಡೆಗೆ ಅವರಿಂದಲೇ ನಾವು ಹತರಾಗಿದ್ದೇವೆ. ಈಗ ಒಂದು ಕೆಲಸ ಮಾಡೋಣ, ಇವರಿಗೆ ನಮ್ಮ ತೋಳ್ಬಲ ತೋರಿಸಿದ್ರೆ ನಾವೇ ಸಾಯ್ಬೇಕಾಗ್ತದೆ. ಬೇಡ, ಅದು ಆ ಯುದ್ಧದ ಪ್ರಸಂಗವೇ ಬೇಡ. ನಾವೆಲ್ಲರೂ ಕೂಡ ಭೂಮಿಯಲ್ಲಿ ಕಲಿಯುಗದಲ್ಲಿ ಅವತಾರ ಮಾಡಬೇಡ. ಕಲಿಯುಗದಲ್ಲಿ ಅವತಾರ ಮಾಡಿದರೆ ಅವತಾರ ಅಲ್ಲ, ಅದು ಹುಟ್ಟುವುದು. ನಾವೆಲ್ಲ ಕಲಿಯುಗದಲ್ಲಿ ಹುಟ್ಟಿ ಬಿಡೋಣ. ಎಲ್ಲಿ ಹುಟ್ಟಬೇಕು? ಬ್ರಾಹ್ಮಣರಾಗಿ ಹುಟ್ಟುದು. ಕಲಿಯುಗದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿ ಒಳ್ಳೆ ವೇದಶಾಸ್ತ್ರಾಧ್ಯಯನವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಬ್ರಾಹ್ಮಣರಾದರೆ ಮಾತ್ರ ವೇದಾಧ್ಯಯನ, ಶಾಸ್ತ್ರಾಧ್ಯಯನ ನಡೆಯುವಂಥದ್ದು. ಅವೆಲ್ಲವನ್ನು ಕೈಗೊಳ್ಳುವ. ಆ ನಂತರದಲ್ಲಿ ನಾವೆಲ್ಲರೂ ಸೇರಿ ನಮ್ಮದೇ ಒಂದು ಯೋಜನೆ ಹಾಕಿ ಏನೇನು ಈ ಉಪನಿಷತ್ತು, ವೇದಗಳು ಮತ್ತು ಬ್ರಹ್ಮಸೂತ್ರಗಳು ಹೀಗೆ ಏನೇನು ಉಂಟೋ ಅವೆಲ್ಲಕ್ಕೂ ಕೂಡ ನಮಗೆ ತೋರಿದಂತೆ ಅರ್ಥ ಬರೆಯೋಣ, ಅಪಾರ್ಥವನ್ನು ಬರೆದು ಬಿಡೋಣ. ಈ ಭೀಮ ಏನು ಯೋಚಿಸ್ತಾನೆ, ಭೀಮನ ಸಿದ್ಧಾಂತಕ್ಕೆ ವಿರುದ್ಧ, ಕೃಷ್ಣ ಸಿದ್ಧಾಂತಕ್ಕೆ ವಿರುದ್ಧ, ಕೃಷ್ಣ ಹೇಳಿದ ಭಗವದ್ಗೀತೆಗೆ ಅಪಾರ್ಥ. ಇವೆಲ್ಲ ಕಾರ್ಯವನ್ನು ಮಾಡಿ ಈ ಮುಖ್ಯಪ್ರಾಣನನ್ನು ಅನುಸರಿಸುವಂತಹ ಎಲ್ಲ ಜನರೇನಿದ್ದಾರೆ ಅವರನ್ನೆಲ್ಲ ದಾರಿ ತಪ್ಪಿಸಿ ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವ. ಆಗ ಇವ್ರಿಗೆ ಬಹಳ ದುಃಖ ಆಗ್ತದೆ. ಎಲ್ಲ ದೇವತೆಗಳಿಗೂ ಒಮ್ಮೆಲೆ ದುಃಖ ಯಾವುದು ಅಂದ್ರೆ ಅಜ್ಞಾನವೇ ದುಃಖ. ಅದರಲ್ಲೂ ಬ್ರಾಹ್ಮಣ ಜನ ಅಜ್ಞಾನಿಗಳಾಗಿದ್ದಾರೆ ಅಂದ್ರೆ ದೇವತೆಗಳು ಬಹಳ ಸಂಕಟ ಪಡ್ತಾರೆ. ದೇವತೆಗಳೆಲ್ಲರಿಗೂ ಸಂಕಷ್ಟಗೊಳ್ಳಿಕ್ಕೆ ಲೋಕದಲ್ಲೆಲ್ಲ ಅಜ್ಞಾನ, ವಿರುದ್ಧ ಜ್ಞಾನ, ಇದನ್ನು ಹರಡಬೇಕು. ಅದಕ್ಕಾಗಿ ನಾವು ಉಪನಿಷತ್ತುಗಳಿಗೆ, ಭಗವದ್ಗೀತೆಗೆ ಹಾಗೂ ಬ್ರಹ್ಮಸೂತ್ರಗಳಿಗೆ ಅಪಾರ್ಥವನ್ನು ಬರೆದು ಬಿಟ್ರೆ ಆಯ್ತು. ಹಾಗೆ ಕಲಿಯುಗದಲ್ಲಿ ಹುಟ್ಟುವ ನಾವೆಲ್ಲ ಅಂತ ಯೋಜನೆ ಮಾಡಿದ್ದು. ಅದೇ ಪ್ರಕಾರ ಅವರೆಲ್ಲ ಹುಟ್ಟಿ ಅನೇಕ ಮತಾಚಾರ್ಯರೇ ಆಗಿಬಿಟ್ಟು, ಮತಾಚಾರ್ಯನೇ ಆದದ್ದು ಮಣಿಮಾನನೇ ಮತಾಚಾರ್ಯನಾಗಿ ಬಿಟ್ಟ. ಹಾಗಾದ್ರೆ ಅವನು ಬ್ರಹ್ಮಸೂತ್ರಗಳು ಹಾಗೆ ಮತ್ತೆ ಆ ಭಾಷ್ಯವನ್ನು ಬರೆಯುವಾಗ, ಉಪನಿಷತ್ ಭಾಷ್ಯವನ್ನೆಲ್ಲ ಬರೆಯುವಾಗ ಎಲ್ಲೆಲ್ಲಿ ಅದೋ ಶ್ರುತಿವಾಕ್ಯಗಳನ್ನೆಲ್ಲ ಸಂಗ್ರಹ ಮಾಡಿ ಬರೆದದ್ದು ಅಂದ್ರೆ ಮಹಾಕಾರ್ಯವಲ್ವಾ? ಹೌದು, ಮಹಾಕಾರ್ಯ. ಅವನಿಗೆ ಹೇಗೆ ಅಷ್ಟು ವಿದ್ವತ್ತು ಉಂಟಾಯ್ತು ಅಂದ್ರೆ, ವಿದ್ವತ್ತು ಯಾರಿಗೂ ಆಗ್ತದೆ. ವಿದ್ವತ್ ಪರೀಕ್ಷೆ ಓದ್ಬೇಕು, ಸರಿಯಾಗಿ ಓದಿದ್ರೆ ಅವ್ರಿಗೆ ವಿದ್ವತ್ತು ಉಂಟಾಗ್ತದೆ. ಏನಷ್ಟು ದೊಡ್ಡದಲ್ಲ. BA ಓದೋದಿಲ್ವಾ, MA ಓದೋದಿಲ್ವಾ, BE ಓದ್ತಾರಲ್ವಾ? ಓದ್ತಾರೆ. ಹಾಗೆ ಇದು ಕೂಡ ಒಂದು ಶಾಸ್ತ್ರಾಧ್ಯಯನವನ್ನು ಮಾಡೋದು. ಹಾಗೆ ಮಾಡಿದರ ಜೊತೆಯಲ್ಲಿ ಆದರೂ ಕೂಡ ಶ್ರುತಿವಾಕ್ಯಗಳನ್ನೆಲ್ಲ ಮುಟ್ಲಿಕ್ಕೆ, ಉದಾಹರಿಸ್ಲಿಕ್ಕೆ ಹೇಗೆ ಬರ್ತದೆ ಅಂದ್ರೆ, ಅಲ್ಲಿ ಶಿವನ ಆವೇಶ ಇತ್ತು ಅಂತ ಹೇಳ್ತಾರೆ. ಶಿವನ ಆವೇಶ ಇದ್ದದ್ರಿಂದ
ಶ್ರುತಿವಾಕ್ಯಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ ಈ ವಾಕ್ಯಗಳನ್ನ ಹಿಡಿದು ಮಾತಾಡ್ಲಿಕ್ಕೆ ಬಂತು. ಅದಕ್ಕೆ ಭಾಷ್ಯಗಳು ಇಂದಿಗೂ ಸಿಗ್ತವೆ, ಉಂಟು. ಅದನ್ನೆಲ್ಲ ಬರೆದದ್ದು, ಆದರೆ ಅದರ ಅರ್ಥ ಮಾತ್ರ ವ್ಯತ್ಯಾಸ. ಶಿವ ಯಾಕೆ ಸಹಾಯ ಮಾಡಿದ್ದು ಅಂದ್ರೆ, ಲೋಕದಲ್ಲಿ ತ್ರಿವಿಧ ಜೀವರು ಸಾಧನ ಮಾಡಿಕೊಳ್ಬೇಕು. ಹಾಗಾಗಿ ಆ ಮಣಿಮಾನ್ಯ ಎನ್ನುವಂತಹ ರಕ್ಕಸ ಇದ್ನಲ್ಲ, ದುರಾತ್ಮ, ಅವನಿಗೆ ಹೇಗೆ ಸಾಧನ ಅಂದ್ರೆ ಹೀಗೆ ಅಪಾರ್ಥ ಹೇಳುವುದೇ ಸಾಧನ. ಅದಕ್ಕೆ ಬೇಕಾಗಿ ಅವನು ಬೇಕಾದಂತೆ ಸಾಧನ ಮಾಡಿಕೊಳ್ಳಿಕ್ಕೆ ಇದೊಂದು ಕಲಿಯುಗದಲ್ಲಿ ಪ್ರಾಬಲ್ಯ ಜಾಸ್ತಿ ಅಲ್ಲ ಅವರಿಗೆ. ಹೀಗಾಯ್ತು. ಈಗ ನಾವು ಆಚಾರ್ಯರ ಸಮೀಪಕ್ಕೆ ಬರುವ. ಈಗ ಆ ನಾರಾಯಣ ಮಹರ್ಷಿ ಹೇಳುವಂಥದ್ದು ಕೃತಂ ಖಲೈಹಿ ಅನ್ನೋ ಮಾತಿಗೆ ಬಂತು. ಖಲ ಅಂದ್ರೆ ದುಷ್ಟ ಜನರಿಂದ ಈ ರೀತಿ ಕಾರ್ಯಗಳು ಮಾಡಲ್ಪಟ್ಟಿವೆ. ಏನು? ಶ್ರುತಿಗಳಿಗೆ ಅಪಾರ್ಥ, ಭಗವದ್ಗೀತೆಗೆ, ಬ್ರಹ್ಮಸೂತ್ರಗಳಿಗೆ ಅಪಾರ್ಥ ಹೇಳುವುದು, ಅಂತಹ ಕಾರ್ಯ ಆಗಿಬಿಟ್ಟಿದೆ. ಅದಕ್ಕಾಗಿ ಪ್ರತಿನೇತು ಮಾತ್ಮ ಜನತಾಂ ಶುಭಾಂ ಗತಿ. ಆದ್ರೆ ನಿನ್ನನ್ನೇ ಆಶ್ರಯಿಸಿದಂತಹ ಜನರನ್ನ ಆ ತಪ್ಪು ದಾರಿಯಿಂದ, ತಪ್ಪು ತಿಳುವಳಿಕೆಯ ಹಾದಿಯಿಂದ ಉತ್ತಮ ಅರಿವಿನ ಹಾದಿಗೆ ತರಬೇಕು. ಅದಕ್ಕಾಗಿ ನೀನು ಈಗ ಭೂಮಿಯಲ್ಲಿ ಅವತಾರ ಮಾಡಿರುವುದು ಪೂರ್ಣ ಪ್ರಜ್ಞಾ. ಹಾಗಾಗಿ ನೀನೇನ್ ಮಾಡ್ಬೇಕು? ಕುರುಸೂತ್ರ ಭಾಷ್ಯಂ ಅವಿಲಂಬಿತಂ ರಜೆ. ನೀನೀಗ ಮತ್ತೆ ಭೂಮಿಗೆ ಹೋಗ್ಬೇಕು. ಈ ಸ್ಥಳದಿಂದ ನೀವೆಲ್ಲ ವಾಸ ಮಾಡುವ ಭೂಮಿ ಇದೆಯಲ್ಲ, ಉಡುಪಿ, ಅಲ್ಲಿಗೆ ಹೋಗ್ಬೇಕು. ಹೋಗಿ ಸೂತ್ರ ಭಾಷ್ಯವನ್ನ ಅವಿಲಂಬಿತಂ ಕುರು, ಬಹಳ ವೇಗವಾಗಿ ತಡ ಮಾಡದೆ ನೀನು ಸೂತ್ರ ಭಾಷ್ಯವನ್ನ ರಚನೆ ಮಾಡಬೇಕು. ಸುಮತೇನ ಯೋಜಯ, ಮತ್ತು ಅದನ್ನ ಉತ್ತಮವಾದಂತಹ ಮತ ಅಂತ ಲೋಕದಲ್ಲಿ ಸರಿಯಾದ ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ನೀನು ತಯಾರಿ ಮಾಡಬೇಕು. ಮತ್ತು ಇದನ್ನ ವೇದ ಪುರಾಣಗಳು ಏನೇನು ಉಂಟು, ಆ ವೇದವಾಕ್ಯಗಳ ಪ್ರಮಾಣ, ಪುರಾಣ ವಾಕ್ಯಗಳ ಪ್ರಮಾಣ, ಹೀಗೆಲ್ಲ ಪುರಾಣ ಪ್ರಮಾಣ ಪುರಸ್ಸರವಾಗಿ ನಿನ್ನ ವ್ಯಾಖ್ಯಾನ ಬ್ರಹ್ಮಸೂತ್ರಗಳಿಗೆ ಆಗ್ಲೇಬೇಕು. ಇದನ್ನ ನೀ ತಡ ಮಾಡ್ಲಿಕ್ಕಿಲ್ಲ, ಬೇಗ ಮಾಡಬೇಕು ಅಂತ ಇಷ್ಟು ಅಪ್ಪಣೆಯನ್ನ ನಾರಾಯಣ ಮಹರ್ಷಿ ಕೊಟ್ಟದ್ದು. ಇಷ್ಟು ಹೇಳುವಾಗ ನಮಗೆ 46 ಶ್ಲೋಕಗಳು ಪೂರೈಸಿವೆ. ಬ್ರಹ್ಮಾರ್ಪಣ ಮಸ್ತು.